ನಂಜನಗೂಡು ಧಾರ್ಮಿಕ ಕ್ಷೇತ್ರಗಳ ತವರು ಆಗಿದೆ. ರಾಜ್ಯದ ಅತಿ ಹೆಚ್ಚು ಶ್ರೀಮಂತ ದೇವಾಲಯಗಳಲ್ಲಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯವೂ ಕೂಡ ಒಂದಾಗಿದೆ. ಇದು ತುಂಬಾ ದೊಡ್ಡ ತಾಲೂಕಾಗಿರುವ ದಿಸೆಯಿಂದ ನಂಜನಗೂಡು ಮತ್ತು ವರುಣ ಎರಡೂ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅದರಲ್ಲಿಯೂ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿದೆ. ತುಂಬಾ ಜವಾಬ್ದಾರಿಯುತವಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ ರೈತರು, ಬಡವರು ಸೇರಿದಂತೆ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ನಾವು ಮುಂದಾಗಬೇಕಿದೆ. ಸರ್ಕಾರದಿಂದ ಸಿಗಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಜನರ ಮನೆಯ ಬಾಗಿಲಿಗೆ ತಲುಪಿಸಲು ನಾವು ಸಿದ್ಧರಿದ್ದೇವೆ. ಈಗಾಗಲೇ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಗಳನ್ನು ನಡೆಸಲು ಮುಂದಾಗಿದ್ದೇನೆ. ತಾಲೂಕಿನ ಸಂಪೂರ್ಣ ಚಿತ್ರಣವನ್ನು ತಿಳಿದುಕೊಂಡು ನಂಜನಗೂಡು ಜನತೆಯ ಸೇವೆಗೆ ನಾವು ಸದಾ ಬದ್ಧರಾಗುತ್ತೇವೆ. ಪ್ರತಿ ಕಚೇರಿಯಲ್ಲಿಯ ಸಂಪೂರ್ಣವಾಗಿ ದಳ್ಳಾಳಿಗಳ ಆಡಳಿತಕ್ಕೆ ಕಡಿವಾಣ ಹಾಕುತ್ತೇನೆ. ತಾಲೂಕು ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳ ಆಡಳಿತ ಕಾರ್ಯವೈಖರಿಯನ್ನು ಚುರುಕುಗೊಳಿಸಲು ಮುಂದಾಗುತ್ತೇನೆ. ನಂಜನಗೂಡಿನ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರ ಸಲಹೆ ಮೇರೆಗೆ ಉತ್ತಮ ಆಡಳಿತ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ನೂತನ ತಹಸೀಲ್ದಾರ್ ಸ್ಮಿತಾ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಚಿವರು ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅದ್ರ ಪ್ರಕಾರ ಅದ್ರ ಮುಖೇನ ನಾವು ಎಲ್ಲರೂ ಏನು ನಮ್ಮ ಇದಿದ್ದಾರೆ ಇಲಾಖೆಯಿಂದ ಬರ್ತಿದೆ ಅದನ್ನೆಲ್ಲ ಗೈಡ್ಲೈನ್ಸು ಇಂಥವ್ರಿಗೆ ಎಲ್ಲ ಮೂಲೆಯಲ್ಲೂ ಇರುವಂಥ ಒಬ್ಬ ಜನಕ್ಕೆ ಅದು ಸರ್ವಿಸ್ ತಲುಪಬೇಕು. ಆ ಥರ ಕೆಲಸ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ, ಮಾಡಿಸ್ತೀವಿ. ಮೇಡಮ್, ಇದು ಅಧಿಕಾರಿಗಳಿಗೆ ಏನು ಸಂದೇಶ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಚೇಂಬರ್ ಒಳಗಡೆ ಕೂತ್ಕೊಂಡಿರ್ಬೇಕು. ಅದೇ ಥರ ಒಂದು ಅಟ್ಲೀಸ್ಟ್ ಅರ್ಧ ಭಾಗ ನಾವು ಒಳಗಡೆ ಕೂತು ಕೆಲಸ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ತಲುಪೋ ಹಂಗೆ ನಾವು ಫೀಲ್ಡ್ ಹೋಗಿ ಎಲ್ಲ ರೀತಿಯೂ ಅವರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಬರಬೇಕು. ಪ್ರತಿ ನಾಟಕ ಸಭೆಯಲ್ಲೂ ವಾರದಲ್ಲಿ ಒಂದೊಂದಿನ ವಿಸಿಟ್ ಕೊಟ್ಟು ಏನಾಗ್ತದೆ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಂಡು ಕೆಲಸ ಮಾಡಬೇಕಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.